ಸರ್ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಒಂದು ನಿಮಿಷ ಇದೆ. ನಾನು ನಮ್ಮ ರಾಯಚೂರು ರೂರಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವೋಟ್ ಚೋರಿ ಅಭಿಯಾನಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಬಂದಿದ್ದೇನೆ. ಈ ಸಹಿ ಸಂಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ. ನಾನು ಕೂಡ ರಾಯಚೂರು ರೂರಲ್ನಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಿ ಪ್ರತಿ ನಾಯಕರು ಕೂಡ ಅವರವ್ರ ಬೂತ್ನ ಜವಾಬ್ದಾರಿ ತೆಗೆದುಕೊಂಡು ವೋಟನ್ನು ಯಾರು ಜಾಸ್ತಿ ಕೊಡಿಸ್ತಾರೆ ಅವರೇ ಮಾತ್ರ ನಾಯಕರು ಅನ್ನೋದನ್ನು ನಾವೆಲ್ಲ ಮಂದಟ್ಟು ಮಾಡಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟು ಪ್ರಾರಂಭವನ್ನು ಮಾಡಿದ್ದೇವೆ. ಆ ಕಾರ್ಯಕರ್ತರ ಸಭೆಯನ್ನು ಪಾಲ್ಗೊಂಡಿದ್ದೇನೆ. ಎರಡನೇದು, ನಮ್ಮ ಆಂಧ್ರ ಪ್ರದೇಶಕ್ಕೂ ಮತ್ತು ನಮ್ಮ ಕರ್ನಾಟಕಕ್ಕೂ ಒಂದು ಜಾಗದಲ್ಲಿ ಈ ಮಂತ್ರಾಲಯಕ್ಕೆ ಸಮೀಪದಲ್ಲಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಸುಮಾರು 15 ಕಿಲೋಮೀಟ್ರ್ ಕಡಿಮೆ ಆಗ್ತದೆ. ಇಬ್ಬರು ಕುಡಿಯೋ ನೀರಂಥ ನೀರು ಇಲ್ಲಿಗೂ ಕೂಡ ಅವರು ಇದ್ರವರು ನಮ್ಮ ಮಂತ್ರಾಲಯದವರು ನಮಗೆ ನೀರು ಬೇಕು ಅಂತ ಅವರು ಕೂಡ ಕೋರಿಕೆ ಇಟ್ಟಿದ್ದಾರೆ. ಸೊ ಆ ದೃಷ್ಟಿಯಿಂದ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜು ಇಬ್ಬರಿಗೂ ಎರಡು ರಾಜ್ಯಕ್ಕೂ ಅನುಕೂಲ ಆಗೋಂಥದ್ದೊಂದನ್ನು ನಾನೇ ಈಗಾಗಲೇ ಮಂಜೂರಾತಿಯನ್ನು ಮಾಡಿ 158 ಕೋಟಿ ಟೆಂಡರ್ ಕೂಡ ಕರೆದಿದ್ದೇನೆ. ಅದು ಕೆಲವರು ಅಬ್ಜೆಕ್ಷನ್ ರೈಸ್ ಮಾಡಿದ್ರು ಅಂತ ಹೇಳಿದ್ರು. ಅದಕ್ಕೆ ಹೋಗಿ ನಾನೇ ಪರ್ಸನಲಾಗಿ ವೀಕ್ಷಣೆ ಮಾಡಿದ್ದೇನೆ ಮತ್ತು ಅಲ್ಲಿ ಇದನ್ನು ಟ್ಯಾಂಕ್ ತುಂಬಿಸುವಂಥ ಕಾರ್ಯಕ್ರಮ ಕೂಡ ಒಂದಿದೆ. ಅದು ಫೈನಲ್ಲು ಏನೇನು ಆಗಿದೆ ಅಂಥೇಳಿ ಅದನ್ನು ಕೂಡ ವೀಕ್ಷಣೆ ಮಾಡಿಬಿಟ್ಟು ನಾನು ಬಂದಿದ್ದೆ.